ದೇವರು ಮಾತು ಹೇಳಿದ ಮೇಲೆ ಬದಲಾಯಿಸೋದಿಲ್ಲ. ದೇವರು ಸುಳ್ಳು ಹೇಳಲ್ಲ, ದೇವರು ಉಲ್ಟಾ ಮಾಡೋದಿಲ್ಲ. ಆದರೆ ಮನುಷ್ಯರುಗಳು ಏನ್ ಮಾಡ್ತಾರೆ? ಉಲ್ಟಾ ಮಾಡ್ತಾರೆ. ಮನುಷ್ಯರುಗಳು ಸುಳ್ಳು ಹೇಳ್ತಾರೆ, ಮನುಷ್ಯರುಗಳು ಯಾಮಾರಿಸ್ತಾರೆ. ಆದ್ರೆ ದೇವರು ಹಂಗಲ್ಲ. ಏನ್ ಪ್ರಾರ್ಥನೆ ಕೇಳ್ತೀನಿ, ನೆರವೇರಿಸ್ತೀನಿ, ಕೊಡ್ತೀನಿ ಅಂದ್ಮೇಲೆ ಅದನ್ನ ಕೊಟ್ಟೇ ಕೊಡ್ತಾರೆ ದೇವರು. ಆಮೀನ್ ಹಾಲೆಲೂಯ. ಈ ಅನ್ನ ನೋಡು, ಬಹು ದುಃಖದಿಂದ ಕಣ್ಣೀರು ಸುರಿಸಾತ ದೇವರ ಆಲಿಗೆ ಬಂದು ಕೇಳಿದ್ನು, ನನಗೆ ಮಗು ಕೊಡ ಅಂತ. ದೇವ್ರು ಕೊಟ್ರ ಇಲ್ವಾ? ಕೊಟ್ರು. ಈಗ ಅವಳೇನ್ ಮಾಡಿದ್ರು? ದೇವ್ರು ಕೊಟ್ಮೇಲೆ ಅಯ್ಯೋ ಇನ್ನು ನಾನು ಸಭೆ ಕೊಡಲ್ಲ, ಚರ್ಚೆ ಕರ್ಕೊಂಡು ಹೋಗಲ್ಲ, ನನ್ನ ಇಷ್ಟದಂಗೆ ನಾನು ಇಂಜಿನಿಯರ್ ಮಾಡ್ತೀನಿ, ಡಾಕ್ಟ್ರು ಮಾಡ್ತೀನಿ, ಒಳ್ಳೆ ಚೆನ್ನಾಗಿ ಓದಿಸ್ತೀನಿ. ಒಬ್ರು ಹಂಗೆ ಮಾಡಿದ್ರು, ನನಗೆ ಮಕ್ಕಳು ಕೊಟ್ರೆ ಆ ಮಗನ್ನ ನಿನ್ನ ಸಮ್ಮುಖಕ್ಕೆ ನಾನು ಬಿಟ್ಬಿಡ್ತೀನಿ ಅಂತ ಹೇಳಿ ಮಾತು ಕೊಟ್ರು. ಮಾತು ಕೊಟ್ಟ ಮೇಲೆ ಮಾತು ಕೊಟ್ಟ ಮೇಲೆ ಮಗು ಕೊಟ್ರು. ಅದಾದ್ಮೇಲೆ ಇನ್ನೂ ಒಂದು 2-3 ಎಷ್ಟರನ್ನು ದೇವ್ರು ಕೊಟ್ರು. ಸ್ವಲ್ಪ ವರ್ಷ ಆದ್ಮೇಲೆ ಅದರಲ್ಲಿ ಒಂದು ಕೈ ಕಾಲು ಇಲ್ದಿರೋದು ಹುಟ್ಟುಬಿಡ್ತು. ಆಮೇಲೆ ಈ ಫಸ್ಟ್ ಮಗು ದೇವ್ರೇನ್ ಹೇಳ್ತಾರೆ? ಪ್ರಥಮ ಫಲ ನನಗೆ ಅರ್ಪಿಸ್ಬೇಕು ಅಂತ. ಇವರು ಮಗು ಹುಟ್ಟಾದ್ಮೇಲೆ ಅದು ಕೊಳ್ಳಿಲ್ಲ. ಈ ಮಗುನ ಚೆನ್ನಾಗಿ ಓದಿಸ್ಬೇಕಂತ ಹೇಳಿ ಇದು ಸಾಫ್ಟ್ವೇರ್ ಮಾಡ್ಬಿಟ್ರು. ತಿಂಗಳಿಗೆ 60,000 ರೂಪಾಯಿ ಸಂಬಳ. ಎಷ್ಟು? 60,000 ಸಂಬಳ. ದೇವ್ರ ಸೇವೆ ಕಳಿಸಿದ್ರೆ ಎಲ್ಲಿ ಬರ್ತೈತೆ 60,000 ಸಂಬಳ? ಬರಲ್ಲ. ದೇವ್ರಿಗೆ ಬಿಟ್ರೆ 60,000 ಸಂಬಳ ಬರಲ್ಲ ಅಂದ್ಬಿಟ್ಟು, ಇಲ್ಲ ನನ್ನ ಮಗ ಕೆಲ್ಸಕ್ಕೆ ಹೋಗ್ಲಿ, ಸಂಪಾದನೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಈ ಮಗನ್ನ ದೇವರ ದಾರಿನಲ್ಲಿ ಬೆಳೆಸ್ಲಿ. ದೇವ್ರ ವಾಕ್ಯ ಏನ್ ಹೇಳ್ತೈತೆ? ನಿನ್ನ ಮಕ್ಕಳಿಗೆ ನೀನು ಮನಗಿರುವಾಗ, ಕುಂತಿರುವಾಗ, ನಡೆಯುವಾಗ ನನ್ನ ಮಾತನ್ನು ನೀವು ತಿಳಿಸ್ಬೇಕು, ಅವ್ರನ್ನ ನನ್ನ ದಾರಿನಲ್ಲಿ ನಡೆಸ್ಬೇಕು, ನನ್ನ ಭಯ ದಿಗ್ಲನ್ನ ಅವ್ರಿಗೆ ತಿಳಿಸ್ಬೇಕಂತ ದೇವ್ರು ಹೇಳ್ತಾರೆ. ಆದ್ರೆ ಈ ತಾಯಿ ಏನ್ ಮಾಡಿದ್ರು? ಇವನ್ನ ಚೆನ್ನಾಗಿರೋನ್ನ ದೇವ್ರಿಗೆ ಅಂತ ಕೊಡ್ತಿರೋ ವ್ಯಕ್ತಿನ ಇವನ್ನ ಕಳಿಸ್ಲಿಲ್ಲ. ಕಾಲು ಸರಿಯಾಗಿರ್ಲಿಲ್ವಲ್ಲ, ಇವನು ಕೊಡ್ತೀನ ಅಂತ ಹೇಳಿ ಇದು ಮಾಡಿದ್ರು. ಆಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಅವನು ದೇವರು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಇವನು ಬಸ್ಸಲ್ಲಿ ಬರುವಾಗ ಆಕ್ಸಿಡೆಂಟ್ ಆಗಿ ಸತ್ತೋದು. ದೇವರು ಕೊಡ್ತೀನಿ ಅಂತ ಹೇಳಿರೋದು ಕೊಳ್ಳಿಲ್ಲ. ಮಾತನ್ನ ಅವ್ರು ಏನ್ ಮಾಡಿದ್ರು? ಬದಲಾಯಿಸಿದ್ರು. ಬೈಬಲ್ ಅಲ್ಲಿ ಒಬ್ಬ ಯಪ್ತ ಅಂತ ಒಬ್ಬ ವ್ಯಕ್ತಿ ಅವನು. ಆ ಯಪ್ತನಿಗೆ ಒಬ್ಳೇ ಹೆಣ್ಮಗಳಿದ್ದಿತ್ತು. ಅವನೇನಂತಾನೆ, ನಾನು ಯುದ್ಧಕ್ಕೆ ಹೋದ್ಮೇಲೆ ಆ ಯುದ್ಧದಲ್ಲಿ ದೇವರೇ ನೀನು ನನಗೆ ಜಯ ಕೊಟ್ಬಿಟ್ರೆ, ನಾನು ಜಯ ಹೊಂದ್ಬಿಟ್ಟು ಮನೆ ಬಾಗ್ಲಿಗೆ ಹೋದ್ಮೇಲೆ ಯಾವ ಪ್ರಾಣಿ ಫಸ್ಟ್ ನನ್ನ ಎದುರಿಗೆ ಬರ್ತೈತೋ ಅದನ್ನ ನಾನು ನಿನಗೆ ಕೊಟ್ಬಿಡ್ತೀನಿ ಅಂತಾನೆ. ராஜா யுத்தத்துக்கு போயிட்டு வர டைமும் எதிரில் யாரு எந்த பிராணி வருதோ அதை உமக்கு பலி செலுத்துவேன்னு சொல்லி எப்தா அறிக்கை ஒப்பு கொடுத்தான் கர்த்தருக்கு. புள்ளி ஆகட்டும் யாராகட்டும் கடவுளுக்கு கொடுக்குறேன் ಅನ್ನಿಟ್ಟು ವಾರ್ತೆ ಕೊಡ್ತುಟ. ಆಮೇಲೆ ಇವನು ಯುದ್ಧದಲ್ಲಿ ದೇವರು ಜಯ ಕೊಟ್ಟರು. ಸೀದಾ ಮನೆಗೆ ಬರ್ತಾನೆ. ಮನೆಗೆ ಬಂದಿದ ತಕ್ಷಣನೇ ಒಳಗಡೆಯಿಂದ ಮಗಳು ಓಡಿ ಬಂದ್ಬಿಡ್ತಾನೆ, ಅಪ್ಪ ಅಂತ ಹೇಳಿ. ಇವನು ಎದೆ ಹಂಗೆ ಬಡ್ಕೊಂಡು ಕಣ್ಣೀರು ಹಾಕಿ ಇವನು ದೇವ್ರಿಗೆ ಏನು ಹೇಳಿದ? ಮನೆಗೆ ಹೋಗಿದ ತಕ್ಷಣ ಯಾರು ಫಸ್ಟ್ ಎದುರಿಗೆ ಬರ್ತಾರೋ ಅವ್ರನ್ನೇ ನಿಮಗೆ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ವಿ. ಇನ್ನ ಬದಲಾಯಿಸಕ್ಕಾಗಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಇವನು ಕಣ್ಣೀರು ಹಾಕಿ ಹತ್ಕೊಂಡು ನಿಂತಿರ್ತಾನೆ. ಆಗ ಮಗಳು ಕೇಳ್ತಾಳೆ, ಯಾಕಪ್ಪ ನೀನು ಹೇಳ್ತಾ ಇದೆಯಾ? ದೇವರಿಗೆ ನೀನು ಏನ್ ಮಾತು ಕೊಟ್ಟಿದ್ಯೋ ಅದನ್ನ ಹಿಂದಕ್ಕೆ ತೆಗಿಬೇಡ, ಅದನ್ನ ಬದಲಾಯಿಸ್ಬೇಡ, ಆ ಮಾತನ್ನ ನೆರವೇರಿಸು ನೀನು ಅಂತ ಹೇಳಿ ಮಗಳೇ ಹೇಳ್ತಾಳೆ ಅಪ್ಪನಿಗೆ. ಆಮೇಲೆ ಇಷ್ಟು ದಿನ ಟೈಮು ನಿನಗೆ ಹೋಗಿ ಸಂತೋಷವಾಗಿ ಫ್ರೆಂಡ್ಶಿಪ್ ಜೊತೆ ಗೆಳೆಯರ ಜೊತೆ ಆಡ್ಕೊಂಡ್ ಬಾಮ್ಮ, ಆಮೇಲೆ ನಾನು ನಿನಗೆ ದೇವರು ಹೇಳಿದಂತ ಅರ್ಕೆನ ನಾನು ಆಮೇಲೆ ತೀರಿಸ್ತೀನಿ ಅಂತ ಹೇಳಿ ಮಾತು ಹೇಳ್ಬಿಡ್ತಾನೆ. ಆಮೇಲೆ ನೋಡ್ದ, ಇವನು ಯುದ್ಧದಲ್ಲಿ ಜಯ ಹೊಂದುತ್ತಾನೆ. ಮಾತೇನ್ ಹೇಳಿದ? ಯಾರ ಅಡ್ಡ ಬರ್ತಾರ ಅವ್ರನ್ನೇ ನಿನಗೆ ಕೊಡ್ತೀನಿ ಅಂದ. ಈಗ ಮಗಳು ಬಂದ್ಬಿಟ್ರು. ಆದ್ರೆ ಅದೇ ರೀತಿಯಾಗಿ ಅಬ್ರಾಮನು ತನ್ನ ಒಬ್ಬನೇ ಮಗ ಈಸಾಕನು ಪಾಪ 100ನೇ ವಯಸ್ಸಲ್ಲಿ ಕೊಟ್ಟಿರೋದು. ಎಷ್ಟು ಪ್ರೀತಿ ಇರ್ತೈತೆ 100ನೇ ವಯಸ್ಸಲ್ಲಿ ಕೊಟ್ಟಿದ್ರೆ ಮಕ್ಕಳನ್ನ. ಅಲ್ಲಲ್ಲಿ ಎಷ್ಟು ಮುದ್ದಾಡ್ತಾರ ಅವರು. ಆ ಮಗನ್ನ ಅವನ ಮೇಲೆ ಪ್ರೀತಿಗಿಂತಲೇ ಜಾಸ್ತಿ ಅಂದ್ಬಿಟ್ಟು ದೇವರು ಏನ್ ಮಾಡ್ತಾರೆ, ನಿನ್ ಮಗನ್ನ ನನಗೆ ಅರ್ಪಿಸ್ತೀಯ ಅಂತ ಕೇಳ್ತಾರೆ. ಅದೇ ನಿಮಗೂ ನಮ್ಗೆ 100ನೇ ವಯಸ್ಸಲ್ಲಿ ಒಂದು ಮಗು ಕೊಟ್ರೆ
ಅದೇ ಮಗುನ ತಿರ್ಗಾ ದೇವರು ವಾಪಸ್ ನಮ್ಗೆ ಕೇಳುವಾಗ ನಿಜವಾಗ್ಲೂ ಸಂತೋಷ ಇರ್ತೈತಾ? நிஜவாகலும் ஆண்டவர் நூத்து வருஷத்திலே ஒரு குழந்தை கொடுத்துட்டு திரும்பி அந்த குழந்தை எனக்கு கொடுத்துட்டு கேட்டானாக்கா நிஜமா நம்ம கொடுத்துறதுக்கு ஆகுதா? போண்டவரே யார் கொடுப்பாரு? 100ನೇ ವಯಸ್ಸಲ್ಲಿ ಹುಟ್ಟಿರ್ಕದು இந்த ಪುಳ್ಳೆ ಇದು ನಾನು ಕೊಡಕ ಮಾಟೆ. ಓ ದೇವರೇ 100ನೇ ವಯಸ್ಸಲ್ಲಿ ಹುಟ್ಟಿರೋದು ನಾನು ಕೊಡಲ್ಲಪ್ಪ ಅಂತ ಹೊರಟೋಗ್ಬಿಡ್ತೀನಿ, ಚರ್ಚೆ ಬಿಟ್ಬಿಡ್ತೀನಿ. ದೇವರೇ ಬೇಡ, ನನಗೆ ಮಗುನೇ ಸಾಕು ಅಂತ. ಆದ್ರೆ ದೇವರು ಈ ಅಬ್ರಾಮನಿಗೆ ನಿನ್ನ ಮಗನ ಒಬ್ಬನೇ ನನಗೆ ಕೊಡು ಅನ್ನುವಾಗ ಅವನು ಹಿಂದಕ್ಕೆ ಹೋಗೋದೇ ಇಲ್ಲ. ಎಂದಿಗೂ ಹೇಳಲ್ಲ, ಮಗನಿಗೂ ಹೇಳಲ್ಲ, ಮಗನೇ ನಾವಿಬ್ರು ದೇವರ ಆರಾಧನೆ ಮಾಡೋಣ ಬಾ ಅಂದ್ಬಿಟ್ಟು ಕತ್ತೆನ ಮೇಲೆ ಕುಂಡ್ರಿಸ್ಕೊಂಡು ಮೋರಿಯಾ ಬೆಟ್ಟಕ್ಕೆ ಹೋಗ್ತಾನೆ. ಆಗ ಮಗ ಕೇಳ್ತಾನೆ, ಅಪ್ಪ ದೇವರಿಗೆ ಬಲಿ ಕೊಡ್ಬೇಕಂತ ಹೇಳಿದೆ, ಬಲಿ ಕೊಡೋದಕ್ಕೆ ಕುರಿನೇ ಇಲ್ವಲ್ಲ, ಕುರಿ ಇಲ್ಲ ಎಲ್ಲಿ ಅನ್ನೋವಾಗ ಇವನ್ ನಂಬಿಕೆಯಿಂದ ಹೇಳ್ತಾನೆ, ನಮಗೆ ಬೇಕಾಗಿರೋ ಕುರಿ ದೇವರಲ್ಲಿ ಇಕ್ಕಿದ್ದಾನೆ ಅಂತ ಹೇಳ್ತಾನೆ ಇವನು. ಆಗ ಹೋಗಿ ಆ ಬೆಟ್ಟಕ್ಕೆ ಹೋದಾಗ ಮಗನ್ನ 100ನೇ ವಯಸ್ಸಲ್ಲಿ ಹುಟ್ಟಿರೋ ಮಗನ್ನ ಕೈ ಕಾಲು ಕಟ್ಟಿ ಸೌದೆ ಮೇಲೆ ಮಲಗಿಸಿ, ಎಷ್ಟು ಮನಸ್ಸಲ್ಲಿ ದುಃಖ ಇರ್ತೈತೆ. ಮಗನ್ನ ಕೈ ಕಾಲು ಕಟ್ಟಿ ಕತ್ತಿಯಿಂದ ಕತ್ತರಿಸ್ಬೇಕಂದ್ರೆ ಅದು ನಮ್ಮ ಮನಸ್ಸು ಒಪ್ತೈತಾ? ಒಪ್ಪೋದಿಲ್ಲ. ಆಗ ಕತ್ತರಿಸಕ್ ಹೋದಾಗ ದೇವರು ಆಕಾಶದಿಂದ ಮಾತಾಡ್ತಾರೆ, ಅಬ್ರಾಮನೇ ನಿನ್ನ ಮಗನ ಸಾಯಿಸ್ಬೇಡ, ನೀನ್ ಎತ್ಕೊಂಡು ಹೋಗು ನಿನ್ನ ಮಗನ ಅಂತ ಹೇಳಿ. ಆಮೇಲೆ ದೇವರು ನಂಬಿಕೆ ನೋಡ್ದ, ನಾನ್ ಕೇಳೋದ್ರನ್ನ ಕೊಡ್ತಾನೋ ಇಲ್ವೋ. ಅದೇ ರೀತಿ ನಿಮ್ಮ ಜೀವಿತದಲ್ಲಿ ಕೆಲವು ಸಮಯದಲ್ಲಿ ಅಂತ ಶೋಧನೆಗಳು ಬರ್ತವೆ. ದೇವರು ಹೇಳಿದ್ದು ಕೊಡ್ತಾರೋ ಇಲ್ವೋ ನೋಡೋಣ. ನಾವು ಹಿಂದೆ ಹೋಗ್ಬಿಟ್ರೆ ಅಲ್ಲಿಗೆ ನಾವು ಆ ಶೋಧನೆಯಲ್ಲಿ, ಆ ಪರೀಕ್ಷೆಯಲ್ಲಿ ನಾವು ಸೋತೋದು ಅಂತ ಅರ್ಥ. ಅಲ್ಲೂಯ. ಹಿಂಗೆ ಬೈಬಲ್ ಅಲ್ಲಿ ಸುಮಾರು ಉದಾಹರಣೆಗಳವೆ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿ ಹುಟ್ಟಿರುವ ಅಂಬುಗಳಂತೆ ಇದ್ದಾರೆ. ಒಬ್ಬ ವ್ಯಕ್ತಿಗೆ ಮಗು ಕೊಡ್ತಾರಂದ್ರೆ ಅದು ದೇವರು ಕೊಡುವಂತ ಒಂದು ಗಿಫ್ಟ್. ಅಲ್ಲೂಯ. ಯಾಕೋಬನಿಗೆ 12 ಮಕ್ಳು ಇರ್ತಾರೆ. ಆ ಮಕ್ಕಳಲ್ಲಿ